ಫ್ರೀಡಮ್ ಪಾರ್ಕ್ದಾಗ 1ನೇ ತಾರೀಕಿಗೇನು ಪ್ರತಿಭಟನೆ ಮಾಡ್ತಾರೆ. ಅದಕ್ಕೆ ನಾವು ಮೊದಲನೇದಾಗಿ ಧಿಕ್ಕಾರ ಹೇಳ್ತೀವಿ. ಯಾಕಂತಪ್ಪ ಅಂತಂದ್ರೆ ಸುಮಾರು 30 ವರ್ಷಗಳ ಹೋರಾಟದ ಫಲವಾಗಿ ನಮಗೆ 371 ಸಿಕ್ಕದ. ಈಗ ಅದ್ರ ಫಲ ನಾವು ಜಸ್ಟ್ ಉಳ್ಳುತ್ತಿದ್ದೆವು. ಯಾಕಪ್ಪ ಅಂತಂದ್ರೆ ಈಗ 371 ಆಗಿ 2013-14 ಆಗ್ಯದ. ಈಗ 10 ವರ್ಷ ಆಯ್ತು, 11 ವರ್ಷ ಆಯಿತು. ಅದ್ರ ಫಲ ಈಗ ಸದ್ಯಕ್ಕೆ ನಾವು ಉಳ್ಳುತ್ತಿದ್ದೆವು. ಅದ್ರ ದೊಡ್ಡ ಪ್ರಮಾಣದಾಗ ಇನ್ನೂ ನಮ್ಗೆ ಅನುಕೂಲವಾಗಿಲ್ಲ. ಅಂಥದ್ದಾಗ ಈಗ ಹಸಿರು ಪ್ರತಿಷ್ಠಾನ ಬೆಂಗಳೂರದವ್ರು ಏನದಾರ ಈ ಎಲ್ಲ ಡಿಸ್ಟಿಕ್ಕಿಗೆ 24 ಇದು ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳಿಗೆ ಹೊರತುಪಡಿಸಿ 24 ಬಾಕಿ ಜಿಲ್ಲೆಗಳಿಗೆಲ್ಲ ಅನ್ಯಾಯ ಆಗ್ಲತ್ತ ಅಂತೇಳಿ ಅವರು ದಕ್ಷಿಣ ಕರ್ನಾಟಕದವರು ಎಲ್ಲರೂ ಸೇರಿಕೊಂಡು 371ಕ್ಕೆ ವಿರೋಧ ಮಾಡತ್ತಾರೆ. ಈಗ ವಿರೋಧ ಮಾಡ್ಕೊತಾರೆ. ಆ ವಿರೋಧಕ್ಕೆ ನಾವು ಧಿಕ್ಕಾರ ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ ಸ್ವಾತಂತ್ರ್ಯ ಬಂದಾಗಿ ನಡೆದ ಕಲಬುರಗಿ ವಿಭಾಗ ಏನದ ಎಲ್ಲ ರೀತಿಯಿಂದ ಹಿಂದುಳಿದ. ಆ ಹಿಂದುಳಿದ ಅಂತೇಳಿ ನಮ್ಗೆ ಸಂವಿಧಾನಬದ್ಧ ಹಕ್ಕು ಸಿಕ್ಕದ. ಆ ಸಂವಿಧಾನಬದ್ಧ ಹಕ್ಕನ್ನು ಇವರು ಕಸಿದುಕೊಳ್ಳಲಿಕ್ಕೆ ಹುನ್ನಾರ ಮಾಡ್ತಾರೆ. ಆ ಹುನ್ನಾರಕ್ಕೆ ನಾವು ನಮ್ಮ ವೇದಿಕೆಯಿಂದ ಖಂಡಿಸ್ತೀವಿ. ಅದೇ ರೀತಿ ಸರ್ಕಾರನೂ ಇಂಥ ಹುನ್ನಾರಗಳಿಗೆ ಅನುಮತಿ ಕೊಡಬಾರ್ದು, ಇಂಥ ಪ್ರತಿಭಟನೆಗಳು ಅನುಮತಿ ಕೊಡಬಾರ್ದು. ಯಾಕಪ್ಪ ಅಂತಂದ್ರೆ ಸಂವಿಧಾನಬದ್ಧ ಮೀಸಲಾತಿ ಸಿಕ್ಕದ. ಆ ಮೀಸಲಾತಿಗೆ ಇವರು ತೆಗೆದು ಹಾಕಿರುತ್ತಂತಂದ್ರೆ ಅದು ತಪ್ಪಾಗ್ತದೆ. ನಮ್ಮ ಹೈದರಾಬಾದ್ ಕರ್ನಾಟಕ ಜನರಿಗೆ ಅನ್ಯಾಯ ಆಗ್ತದೆ. ಮತ್ತು ಅದರ ಜೊತೆಗೆ ಈಗ ಈ ಹಸಿರು ಪ್ರತಿಷ್ಠಾನದವ್ರು ಏನು 1ನೇ ತಾರೀಕಿಗೇನು ಪ್ರತಿಭಟನೆ ಮಾಡಕತ್ತಾರೋ ಅಲ್ಲಿ ಬೆಂಗಳೂರು ಫ್ರೀಡಮ್ ಪಾರ್ಕ್ದಾಗ ಸರ್ಕಾರ ಮೊದಲನೇದವರಿಗೆ ಅನುಮತಿ ಕೊಡಬಾರ್ದು. ಯಾಕಪ್ಪ ಅಂತಂದ್ರೆ ನಮಗೆ ಸಂವಿಧಾನಬದ್ಧ ಹಕ್ಕು ಸಿಕ್ಕದ. ಅವ್ರೇನು ಪ್ರತಿಭಟನೆ ಮಾಡ್ಕೊತಾರೆ ಸಂವಿಧಾನ ವಿರೋಧಿ ಆಗ್ತದೆ. ಅದು ಸಂವಿಧಾನ ವಿರೋಧಿ ಜೊತೆಗೆ ರಾಜ್ಯ ವಿರೋಧಿ ಆಗ್ತದೆ. ಅದಕ್ಕೆ ಅವರಿಗೆ ಅಂಥ ನಮ್ಮ ಕಲ್ಯಾಣ ಕರ್ನಾಟಕ ವಿರೋಧ ಮಾಡ್ತಕ್ಕಂಥ ಮನಸ್ಸುಗಳಿಗೆ ಸಂಘಟನೆಗಳಿಗೆ ಸರ್ಕಾರ ಮೊದಲನೇದಾಗಿ ಅನುಮತಿ ಕೊಡಬಾರ್ದು. ಅದೇ ರೀತಿಯಾಗಿ ಈಗ ಮೈಸೂರು ಭಾಗಕ್ಕೆ ಏನೇ ಅನ್ಯಾಯ ಆದ್ರೆ ಭೀ ಆಲ್ ಓವರ್ ಕರ್ನಾಟಕದ ತುಂಬ ಹೋರಾಟ ಮಾಡ್ತಾರೆ. ಕಾವೇರಿ ಇಶ್ಯೂ ತೋರಿ ಬೇರೆ ಇಶ್ಯೂ ಅಂತಂದ್ರೆ ನಮ್ಮ ಕರ್ನಾಟಕದವ್ರು ಎಲ್ಲರೂ ಹೋರಾಟ ಮಾಡ್ತಾರೆ. ಅದು ಈಗ ಹೈದರಾಬಾದ್ ಕರ್ನಾಟಕ ಹಿಂದುಳಿದೀವಿ ಅಂತೇಳಿ ಒಂದು ಮೀಸಲಾತಿ ಸಂವಿಧಾನಬದ್ಧ ಹಕ್ಕು ಮೀಸಲಾತಿ ಸಿಕ್ಕದ. ಅದನ್ನು ಇವ್ರು ಕಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಇದು ತಪ್ಪಾಗ್ತದೆ. ಅಖಂಡ ಕರ್ನಾಟಕ ಉಳಿಬೇಕಂದ್ರೆ ಪ್ರಾದೇಶಿಕ ಅಸಮತೋಲನ ಮೊದಲು ನಿವಾರಣೆ ಆಗಬೇಕು. ಪ್ರಾದೇಶಿಕ ಅಸಮತೋಲನ ನಿವಾರಣೆ ಆಗಲಾರ್ದೆ ಅಖಂಡ ಕರ್ನಾಟಕ ಉಳಿಯೋಕ್ಕಿಲ್ಲ.